ಅಸೆಂಬ್ಲಿ ಗೆಲ್ಲೋದಕ್ಕೆ ಕೈಪಾಳ್ಯದಿಂದ ಗ್ಯಾರಂಟಿ ಜಾರಿಯಾಗಿದ್ದು ಕೊಟ್ಟ ಭರವಸೆಯಂತೆ ರಾಜ್ಯದಲ್ಲಿ ಗ್ಯಾರಂಟಿ ಸ್ಕೀಮ್ ಜಾರಿಯಾಗಿದೆ. ಗ್ಯಾರಂಟಿಯನ್ನೇ ಅಸ್ತ್ರವಾಗಿ ಮಾಡಿಕೊಂಡು ಕೇಸರಿ ಈಗ ಕಿಡಿ ಕಾರ್ತಾ ಇದೆ. ಜಾರಿ ಮಾಡದೆ ವಂಚಿಸಿದ ಅಂತ ಹೇಳಿ ಸುಳ್ಳು ಜಾಹೀರಾತನ್ನ ಕೊಟ್ಟಿದ್ದಾರೆ ಅಂತ. ಅಸೆಂಬ್ಲಿ ಗೆಲ್ಲೋದಕ್ಕೆ ಕೈಪಾಳ್ಯದಿಂದ ಗ್ಯಾರಂಟಿ ಜಾರಿಯಾಗಿತ್ತು. ಕೊಟ್ಟ ಭರವಸೆಯಂತೆ ರಾಜ್ಯದಲ್ಲಿ ಗ್ಯಾರಂಟಿ ಸ್ಕೀಮ್ ಜಾರಿ ಮಾಡಲಾಗಿದೆ. ಗ್ಯಾರಂಟಿಯನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಕೇಸರಿ ಕಿಡಿ. ಪಂಚ ಗ್ಯಾರಂಟಿ ಕುರಿತು ಮಹಾರಾಷ್ಟ್ರ ಅಪಪ್ರಚಾರವನ್ನ ಮಾಡಲಾಗ್ತಿದೆ ಅಂತ. ಕೊಟ್ಟ ಭರವಸೆಯಂತೆ ರಾಜ್ಯದಲ್ಲಿ ಗ್ಯಾರಂಟಿ ಸ್ಕೀಮ್ ಜಾರಿಯಾಗಿದೆ. ಗ್ಯಾರಂಟಿಯನ್ನೇ ಅಸ್ತ್ರವಾಗಿ ಮಾಡಿಕೊಂಡು ಕೇಸರಿ ವರದ ಕಿಡಿ ಕಾರ್ತಿದ್ದು ಜಾರಿ ಮಾಡದೆ ವಂಚಿಸಿದೆ ಅಂತ ಸುಳ್ಳು ಜಾಹೀರಾತನ್ನು ಕೊಟ್ಟು ಪಂಚ ಗ್ಯಾರಂಟಿಯ ಕುರಿತು ಮಹಾರಾಷ್ಟ್ರ ಅಪಪ್ರಚಾರವನ್ನ ಮಾಡ್ತಾ ಇದೆ. ಮಹಾ ಸರ್ಕಾರದ ವಿರುದ್ಧ ಸಿಎಂ ಈಗ ಸಮರಕ್ಕೆ ಸೂತ್ರ ಸಾರ್ತಿದ್ದಾರೆ. ಕೊಟ್ಟ ಭರವಸೆಯಂತೆ ರಾಜ್ಯದಲ್ಲಿ ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ದೀವಿ, ಆದ್ರೆ ಮಹಾರಾಷ್ಟ್ರದಲ್ಲಿ ಸುಮ್ಮನೆ ಸುಳ್ಳು ಜಾಹೀರಾತುಗಳನ್ನ ಕೊಡ್ತಿದ್ದಾರೆ ಅಂತ ಸಿಎಂ ಕಿಡಿಕಾರಿದ್ದಾರೆ. ಅಸೆಂಬ್ಲಿ ಗೆಲ್ಲೋದಕ್ಕೆ ಕೈಪಾಳ್ಯದಿಂದ ಗ್ಯಾರಂಟಿ ಕಿಚ್ಚು. ಕೊಟ್ಟ ಭರವಸೆಯಂತೆ ರಾಜ್ಯದಲ್ಲಿ ಗ್ಯಾರಂಟಿ ಸ್ಕೀಮ್ ಜಾರಿಯಾಗಿದೆ. ಒಂದಷ್ಟು ಹಿನ್ನಡೆ ಆಗುತ್ತೆ ಅಥವಾ ಗ್ಯಾರಂಟಿ ನಿಲ್ಲತ್ತೆ, ಏನೇ ಹೇಳಿದ್ರು ಕೂಡ ನಾವು ಕೊಟ್ಟ ಭರವಸೆಯಂತೆ ರಾಜ್ಯದಲ್ಲಿ ಗ್ಯಾರಂಟಿ ಸ್ಕೀಮ್ ಅನ್ನ ಕೊಟ್ಟಿದೀವಿ ಅಂತ ಹೇಳ್ತಾ ಈಗ ಅದೇ ಗ್ಯಾರಂಟಿಯನ್ನ ಅಸ್ತ್ರ ಮಾಡಿಕೊಂಡು ಕೇಸರಿ ಮಹಾರಾಷ್ಟ್ರದಲ್ಲಿ ಮತಬೇಟೆಗೆ ಮುಂದಾಗಿದೆ. ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ಹೋರಾಟದ ಸೂಚನೆಯನ್ನ ಸಿಎಂ ಕೊಟ್ಟಿದ್ದಾರೆ. ಕೇಸ್ ಹಾಕಲು ಸಿದ್ಧತೆಯನ್ನ ಅಡ್ವೊಕೇಟ್ ಜನರಲ್ ನಡೆಸಿದ್ದಾರೆ ಅಂತ ಹೇಳಲಾಗ್ತದೆ. ಮಹಾ ಸರ್ಕಾರದ ವಿರುದ್ಧ ಸಿದ್ಧ ಸೂತ್ರ ರೆಡಿಯಾಗಿದೆ ಸಮರಕ್ಕೆ. ಸುಳ್ಳು ಜಾಹೀರಾತು ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದು ನೆನೆಯ ಮೀಟಿಂಗ್ ಅಲ್ಲಿ ಅಸ್ತು ಅಂದಿದ್ದಾರೆ. ಕೊಟ್ಟ ಭರವಸೆಯಂತೆ ನಾವಂತೂ ಕೊಟ್ಟಿದ್ದೀವಿ ರಾಜ್ಯದಲ್ಲಿ ಗ್ಯಾರಂಟಿ. ಹೋಗಿ ಅಲ್ಲೆಲ್ಲೋ ಬೇರೆ ರಾಜ್ಯದಲ್ಲಿ ನಾವು ಕೊಟ್ಟೇ ಇಲ್ಲ ಅದು ಇದು ಅಂತ ಹೇಳಿ ಸುಳ್ಳು ಜಾಹೀರಾತು ಹಾಕಿ ನಾವ್ ಯಾರಿಗೂ ವಂಚನೆ ಮಾಡಿಲ್ಲ. ಪಂಚ ಗ್ಯಾರಂಟಿ ಕುರಿತು ಮಹಾರಾಷ್ಟ್ರದಲ್ಲಿ ಅಪಪ್ರಚಾರ ಆಗ್ತಾ ಇದೆ, ಕೇಸ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ.
ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಗ್ಯಾರಂಟಿ ವಿಚಾರ ಈಗ ಪಕ್ಕದ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ, ಅದಕ್ಕೆ ಸಿದ್ದರಾಮಯ್ಯ ಅವರು ಕಿಡಿ ಕಾರ್ತಿದ್ದಾರೆ, ಏನೆಲ್ಲ ಆಗ್ತಾ ಇದೆ ಅಂತ? ಪವಿತ್ರ, ಒಂದ್ ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನ ಈಡೇರಿಸಿ ಆ 5 ಗ್ಯಾರಂಟಿಗಳ ಮುಖಾಂತರ ಬೇರೆ ಬೇರೆ ಚುನಾವಣಾ ಸಂದರ್ಭದಲ್ಲಿ ಕೂಡ ಅದನ್ನ ಪ್ರಯೋಗ ಮಾಡುವಂತ ಪ್ರಯತ್ನಕ್ಕೂ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಆದ್ರೆ ಏನು ಪಕ್ಕದ ರಾಜ್ಯವಾಗಿರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ ಕೂಡ ವಿಧಾನಸಭೆ ಚುನಾವಣೆ ಇರುವಂತದ್ದು. ಆ ಒಂದು ಸಂದರ್ಭದಲ್ಲಿ ಅಲ್ಲಿಯ ಒಂದು ಬಿಜೆಪಿಯ ಒಂದು ಸರ್ಕಾರ ಏನಿದೆ, ಒಂದ್ ಕಡೆ ಗ್ಯಾರಂಟಿಗಳು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಮುಂಚಿತವಾಗಿ ಘೋಷಣೆ ಮಾಡಿತ್ತು. ಆದ್ರೆ ಅಧಿಕಾರಕ್ಕೆ ಬಂದ ಬಳಿಕ ಆ ಗ್ಯಾರಂಟಿಗಳನ್ನ ಈಡೇರಿಸಿಲ್ಲ ಅನ್ನುವಂಥದ್ದನ್ನ ಜಾಹೀರಾತು ಮುಖಾಂತರ ಅಲ್ಲಿ ಒಂದು ಪ್ರಕಟಣೆ ಮಾಡ್ತಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಹಾರಾಷ್ಟ್ರದಲ್ಲಿ ಚುನಾವಣಾ ಸಂದರ್ಭ ಪ್ರಚಾರಕ್ಕೆ ಹೋದಂತ ಸಿಎಂ ಸಿದ್ದರಾಮಯ್ಯರಾಗಿರ್ಬೋದು, ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಇದರ ವಿರುದ್ಧವಾಗಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಒಂದು ಕಾನೂನು ಮುಖಾಂತರ ಅವ್ರ ವಿರುದ್ಧ ಹೋರಾಟ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯವರು ಕೂಡ ಹೇಳಿರ್ತಕ್ಕಂಥದ್ದು, ಮಹಾರಾಷ್ಟ್ರ ರಾಜ್ಯ ಸರ್ಕಾರ ಏನು ಸುಳ್ಳು ಒಂದು ಗ್ಯಾರಂಟಿಗಳನ್ನ ಈಡೇರಿಸಿಲ್ಲ ಅನ್ನುವಂಥದ್ದು ಸುಳ್ಳು ಜಾಹೀರಾತನ್ನ ಏನ್ ನೀಡಿದೆ, ಹಾಗಾಗಿ ಅದರ ವಿರುದ್ಧವಾಗಿ ನಾವು ಕಾನೂನು ಹೋರಾಟ ಮಾಡ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಡ್ವೊಕೇಟ್ ಜನರಲ್ ಅವ್ರ ಜೊತೆ ಕೂಡ ಚರ್ಚೆ ನಡೆಸಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರದಿಂದಲೇ ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ಒಂದು ಪ್ರಕರಣವನ್ನು ದಾಖಲಿಸಬೇಕು, ನ್ಯಾಯಾಲಯದ ಮುಖಾಂತರವೇ ಹೋರಾಟ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕಾನೂನು ಮುಖಾಂತರ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹೋರಾಟ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಪವಿತ್ರ. ಎಸ್ ಬಸವರಾಜ್, ಒಂದು ಕಡೆ ಈ ಗ್ಯಾರಂಟಿ ವಿಚಾರ, ಇವರಲ್ಲಿ ಅಸೆಂಬ್ಲಿಯನ್ನು ಗೆದ್ದಿದ್ದಾರೆ, ಗ್ಯಾರಂಟಿಯನ್ನು ಕೊಟ್ಟು ಅದೇ ಗ್ಯಾರಂಟಿಯನ್ನ ಇಟ್ಕೊಂಡು ನಾವು ಲೋಕಕ್ಕೆ ಹೋಗ್ತೀವಿ ಅಂದ್ರೆ ಅವರ ಏನು ಪ್ಲಾನ್ ಇತ್ತು ಎಲ್ಲ ತಲೆ ಕೆಳಗಾಗಿದೆ. ಈಗ ಎಲ್ಲೇ ಹೋದ್ರು ಕಾಂಗ್ರೆಸ್, ಈಗ ಮಹಾರಾಷ್ಟ್ರ ಹೋಗಿ ನಾವು ಅಲ್ಲಿ ಪ್ರಚಾರ ಮಾಡ್ತೀವಿ ಅಂದ್ರೆ ಇದೇ ಕರ್ನಾಟಕದ ಗ್ಯಾರಂಟಿಯನ್ನೇ ಅಲ್ಲಿ ಎಕ್ಸಾಂಪಲ್ ಕೊಡ್ಬೇಕಾಗಿತ್ತು. ಬಟ್ ಅದಕ್ಕೆಲ್ಲ ಕಪ್ಪು ಚುಕ್ಕಿ ಇಡ್ತಾರೆ ಅನ್ನೋದಕ್ಕೆ ಸಮರ ಸಾರೋದಕ್ಕೆ ಮುಂದಾದ್ರ ಹೇಗೆ ಅಂತ? ಖಂಡಿತವಾಗ್ಲು ಪವಿತ್ರ, ಒಂದ್ ಕಡೆ ಗ್ಯಾರಂಟಿಗಳು ಕೊಟ್ಟಂತ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಹಿಡಿದು ಎಲ್ಲಾ ಬಿಜೆಪಿ ನಾಯಕರು ಕೂಡ ಒಂದಿಷ್ಟು ಟೀಕಾ ಪ್ರಹಾರ ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ಗ್ಯಾರಂಟಿಗಳನ್ನ ಈಡೇರಿಸುವಲ್ಲಿ ರಾಜ್ಯದ ಒಂದು ಆರ್ಥಿಕ ಸ್ಥಿತಿಗತಿ ಒಂದ್ ಕಡೆ ಹದಗೆಡುತ್ತೆ ಅನ್ನುವಂಥದ್ದನ್ನು ಕೂಡ ಸಾಕಷ್ಟು ಬಾರಿ ಹೇಳ್ತಾ ಇದ್ರು. ಹಾಗಾಗಿ ಇವೆಲ್ಲದರ ನಡುವೆ ಕೂಡ 5 ಗ್ಯಾರಂಟಿಗಳನ್ನ ಈಡೇರಿಸಿರ್ತಕ್ಕಂತ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಂದ್ ಕಡೆ ಪದೇ ಪದೇ ಕೂಡ ಸಿಎಂ ಸಿದ್ದರಾಮಯ್ಯವರು ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ರು, ಪ್ರಧಾನಿ ನರೇಂದ್ರ ಮೋದಿ ಅವರು 5 ಗ್ಯಾರಂಟಿಗಳನ್ನ ಕರ್ನಾಟಕ ಸರ್ಕಾರ ಈಡೇರಿಸಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಇದೀಗ ನಾವು ಈಡೇರಿಸಿದ್ದೇವೆ, ನಮ್ಮ ರಾಜ್ಯ ದಿವಾಳಿ ಆಗಿದೆಯಾ ಅನ್ನುವಂತ ಪ್ರಶ್ನೆಗಳು ಕೂಡ ಹಲವಾರು ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬಿಜೆಪಿ ನಾಯಕರಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಹಾಗಾಗಿ ಇಂಥ ಸಂದರ್ಭದಲ್ಲಿ ಇದೀಗ ಮಹಾರಾಷ್ಟ್ರದ ಒಂದು ಚುನಾವಣಾ ಸಂದರ್ಭದಲ್ಲಿ ಅಲ್ಲಿಯ ಸರ್ಕಾರ ಈ ರೀತಿಯಾಗಿರ್ತಕ್ಕಂಥ ಸುಳ್ಳು ಜಾಹೀರಾತನ್ನ ಕೊಟ್ಟಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಇಡೀ ದೇಶಾದ್ಯಂತ ಕೂಡ ಕರ್ನಾಟಕದ ಒಂದು ಗ್ಯಾರಂಟಿ ಮಾದರಿಯನ್ನು ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ನಾಯಕರ ಒಂದಿಷ್ಟು ತಂತ್ರಗಾರಿಕೆಗೆ ಇವ್ರು ಎಲ್ಲೋ ಒಂದು ಕಡೆ ಒಂದು ಪ್ರತಿತಂತ್ರವಾಗಿ ಈ ರೀತಿಯಾಗಿ ಸುಳ್ಳು ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಇದನ್ನ ಇಲ್ಲಿಗೆ ಬಿಡಬಾರ್ದು, ಇದನ್ನ ಕಾನೂನು ಮುಖಾಂತರವೇ ನಾವು ಕೂಡ ಹೋರಾಟ ಮಾಡಬೇಕು, ತಕ್ಕ ಒಂದು ಪ್ರತಿತಂತ್ರವನ್ನ ನಾವು ಕೂಡ ಉಡ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ನ್ಯಾಯಾಲಯದ ಮುಖಾಂತರ ಅವ್ರ ಮೇಲೆ ಪ್ರಕರಣ ದಾಖಲಿಸುವಂತ ನಿಟ್ಟಿನಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯವರು ಕಾನೂನು ತಜ್ಞರ ಜೊತೆ ಸಮಾಲೋಚನೆ ನಡೆಸಿದ್ದಾರೆ. ಈ ಬಗ್ಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಮತ್ತೆ ಅಡ್ವೊಕೇಟ್ ಜನರಲ್ ಅವ್ರ ಜೊತೆ ಕೂಡ ಚರ್ಚೆ ನಡೆಸಿ ಮುಂದಿನ ಇನ್ನೇನು 2 ದಿನಗಳಲ್ಲಿ ಮಹಾರಾಷ್ಟ್ರ ರಾಜ್ಯ ಸರ್ಕಾರ ಜಾಹೀರಾತು ವಿರುದ್ಧ ಏನು ಜಾಹೀರಾತನ್ನ ಕೊಟ್ಟಿದೆ ಅದರ ವಿರುದ್ಧವಾಗಿ ಒಂದ್ ಕಡೆ ದಾವೆಯನ್ನು ಹೂಡ್ಲಿಕ್ಕೆ ಕೂಡ ಸಿದ್ಧತೆ ನಡೆಸಿಕೊಂಡಿದ್ದಾರೆ. ಪವಿತ್ರ, ಈಗ ಕಾನೂನು ಹೋರಾಟ ಮಾಡ್ತೀವಿ, ನಾವು ಚರ್ಚೆ ಮಾಡ್ತೀವಿ ಅಂದ ತಕ್ಷಣ ಅವ್ರ ಹೇಳಿಕೆಗಳನ್ನು ಕೈ ಬಿಡ್ತಾರ ವಿಪಕ್ಷಗಳು. ಯಾಕಂದ್ರೆ ಈ ಕಾನೂನು ಹೋರಾಟ ಅನ್ನೋದೇ ಈ ರಾಜಕೀಯ ಪಕ್ಷಗಳಲ್ಲಿ ಅದೇನೋ ಒಂದು ಸುಳ್ಳು ಭರವಸೆ ಜನರುಗಳಿಗೆ ಕೊಟ್ಟಂಗೆ ಇವ್ರು ಸುಮ್ನೆ ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೋಗ್ತಾರೆ ಅನ್ನೋದಿಲ್ಲಿ ಕಾಣಿಸತ್ತೆ ಅಂತ. ಪವಿತ್ರ, ಒಂದ್ ಕಡೆ ವಿಪಕ್ಷಗಳು ಎಡವಿದಂತ ಸಂದರ್ಭದಲ್ಲಿ ಒಂದು ಆಡಳಿತಾರೂಢ ಪಕ್ಷವು ಕೂಡ ಒಂದ್ ಕಡೆ ಕಾನೂನು ಮುಖಾಂತರದಲ್ಲಿ ಹೋರಾಟ ಮಾಡಬೇಕು ಅನ್ನುವಂತ ನಿರ್ಧಾರಕ್ಕೆ ಬರುತ್ತೆ. ಆಡಳಿತ ಪಕ್ಷ ಎಡವಿದಂತ ಸಂದರ್ಭದಲ್ಲಿ ವಿಪಕ್ಷಗಳು ಹೋರಾಟಗಳು ಪ್ರತಿಭಟನೆಗಳು ಈ ಮುಖಾಂತರ ಒಂದು ಹೋರಾಟಕ್ಕೆ ನಿಲ್ತವೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಇದೀಗ ಬಿಜೆಪಿಯ ಒಂದು ಏನು ಸರ್ಕಾರ ಮಹಾರಾಷ್ಟ್ರ ಸರ್ಕಾರ ಏನಿದೆ ಅಲ್ಲಿ ಎಲ್ಲೋ ಒಂದ್ ಕಡೆ ಈ ಗ್ಯಾರಂಟಿಗಳ ಕುರಿತಾಗಿ ಈ ರೀತಿಯಾಗಿರ್ತಕ್ಕಂಥ ಸುಳ್ಳು ಜನರಲ್ಲಿ ಎಲ್ಲೋ ಒಂದ್ ಕಡೆ ಅಲ್ಲಿ ಈ ಚುನಾವಣಾ ಸಂದರ್ಭದಲ್ಲಿ ಗ್ಯಾರಂಟಿ ಈಡೇರಿಸಿಲ್ಲ ಅನ್ನುವಂಥದ್ದನ್ನ ಈಗ ಅಲ್ಲಿ ಏನು ಮಹಾರಾಷ್ಟ್ರ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. ಹಾಗಾಗಿ 2 ಪಕ್ಷಗಳು ಕೂಡ ಘೋಷಣೆ ಮಾಡಿದ್ದೇವೆ. ಆದ್ರೆ
ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಇವನ್ನ ಘೋಷಣೆ ಮಾಡಿ ಈಡೇರಿಸಿಲ್ಲ. ಹಾಗಾಗಿ ಇಲ್ಲಿ ಕೂಡ ಈಡೇರಿಸೋದಿಲ್ಲ ಅನ್ನುವಂತ ಮಾತನ್ನು ಕೂಡ ಅಲ್ಲಿ ಜನರಿಗೆ ತಿಳಿಸುವಂತ ಒಂದು ತಂತ್ರಕ್ಕೆ ಅಲ್ಲಿಯ ಸರ್ಕಾರ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಇದರಿಂದ ಅಸಮಾಧಾನಗೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಕೂಡ ಈಗ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಂತೆ ಕಾಣ್ತಾ ಇದೆ. ನೀವು ಅವ್ರ ವಿರುದ್ಧವಾಗಿ ಕಾನೂನು ಹೋರಾಟ ಮಾಡಬೇಕು, ಇಲ್ಲ ಅಂತಂದ್ರೆ ಇದು ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಪರಿಣಾಮ ಬೀರುವಂತದ್ದು. ಹಾಗಾಗಿ ಈಗಲೇ ಅವರಿಗೆ ಒಂದು ಎಚ್ಚರ ವಹಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ರಾಜ್ಯ ಕಾಂಗ್ರೆಸ್ ಪಕ್ಷದ ನಾಯಕರು ಸೂಚನೆ ಕೊಟ್ಟಂತೆ ಕಾಣ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಈಗ ಕಾನೂನು ಹೋರಾಟ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಪವಿತ್ರ, ಥ್ಯಾಂಕ್ ಯು ಬಸವರಾಜು ಮಾಹಿತಿಗೆ. ಹೋಗಿಬಿಟ್ಟರೆ ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ಹೋರಾಟದ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಸೆಂಬ್ಲಿ ಗೆಲ್ಲೋದಿಕ್ಕೆ ಈಗಾಗಲೇ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು, ಅದು ವರ್ಕೌಟ್ ಆಗಲ್ಲ ಅನ್ನೋದನ್ನ ಪಕ್ಕದ ಮಹಾರಾಷ್ಟ್ರದಲ್ಲಿ ಯಥಾವತ್ತಾಗಿ ಜನರ ಮೈಂಡ್ ಅಲ್ಲಿ ಫಿಕ್ಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಸಮರ್ಪಕವಾಗಿ ಜಾರಿಗೆ ತಂದಿದ್ದೇವೆ ಅನ್ನುವಂತಹ ಸಂದೇಶ ಸಾರೋದಕ್ಕೆ ಮುಂದಾಗಿದ್ದಾರೆ. ಪಂಚ ಗ್ಯಾರಂಟಿ ಅನುಷ್ಠಾನದ ಬಗ್ಗೆ ವಿಪಕ್ಷಗಳ ಆರೋಪಕ್ಕೆ ಟಕ್ಕರನ್ನ ಕೊಡೋದಕ್ಕೆ ಮುಂದಾಗಿವೆ. ಕೈಪಾಳ್ಯ ತುಮಕೂರಿನಲ್ಲಿ ಕುರಿತ ಬೃಹತ್ ಸಮಾವೇಶಕ್ಕೆ ಪ್ಲಾನ್ ಅನ್ನ ಮಾಡಿದಾರಂತೆ. ಸಮರ್ಪಕವಾಗಿ ನಾವು ಜಾರಿಗೆ ತಂದಿದ್ದೀವಿ ಅನ್ನುವಂತಹ ಸಂದೇಶವನ್ನ ಸಾರ್ತಾ ತುಮಕೂರಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಅದು ಅಂಕಿ ಅಂಶಗಳನ್ನ ಮುಂದಿಟ್ಕೊಂಡೇ ಟಕ್ಕರ್ ಕೊಡ್ತೀವಿ ವಿಪಕ್ಷಗಳಿಗೆ ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಆರೋಪಕ್ಕೆ ಸಮಾವೇಶದ ಮೂಲಕ ಕೌಂಟರ್ ಕೊಡುವ ಪ್ಲಾನ್ ನಲ್ಲಿದ್ದಾರೆ. ಪಂಚ ಗ್ಯಾರಂಟಿ ಅನುಷ್ಠಾನದ ಬಗ್ಗೆ ವಿಪಕ್ಷಗಳ ಆರೋಪ. ಆರೋಪಕ್ಕೆ ತಿರುಗೇಟು ನೀಡೋದಕ್ಕೆ ಬೃಹತ್ ಸಮಾವೇಶವನ್ನ ಮಾಡುವ ಪ್ಲಾನ್ ಮಾಡ್ಕೊಂಡ್ರೆ ಹಾಗಾದ್ರೆ ಡಿಸೆಂಬರ್ ಮೊದಲ ವಾರದಲ್ಲಿ ಗ್ಯಾರಂಟಿಗಳ ಅಬ್ಬರ. ತುಮಕೂರಿನಲ್ಲಿ ಬೃಹತ್ ಗ್ಯಾರಂಟಿ ಸಮಾವೇಶಕ್ಕೆ ಪ್ಲಾನ್ ನಡೆಸಿದ್ದಾರೆ ಕಾಂಗ್ರೆಸ್ ನಾಯಕರು.